ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಬಟ್ ನಾಟ್ ಎಟ್ ಟೇಕನ್ ಡಿಸಿಷನ್. ಅದನ್ನು ಕೂಡ ಚರ್ಚೆ ಮಾಡಿದೀವಿ. ಇದನ್ನು ಹೊರತುಪಡಿಸಿ ಬೇರೆ ಯಾವ ವ್ಯಕ್ತಿಗಳ ಪಾಲುದಾರಿಕೆ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ಅಧಿಕಾರಿಗಳನ್ನ ಹೊರತುಪಡಿಸಿ ಬೇರೆ ಯಾವ ಪ್ರಭಾವಿ ವ್ಯಕ್ತಿಗಳ ಪಾಲುದಾರಿಕೆ ಎಲ್ಲನೂ ಇಲ್ಲಿ ಹೇಳ್ಬಿಟ್ರೆ ಅವರೆಲ್ಲ ಎಂಕ್ವೈರಿ ಮಾಡಿರೋದು ಯಾಕೆ? ಒನ್ ಮ್ಯಾನ್ ಕಮಿಷನ್ ಮಾಡಿರೋದು ಯಾಕೆ? ಅವ್ರು ಎಂಕ್ವೈರಿ ಮಾಡಿ ಹೇಳ್ತಾರೆ. ನಾವು ಈ ಮೇಲ್ನೋಟಕ್ಕೆ ಈ ಲ್ಯಾಪ್ಸಸ್ ಇವೆ ಅಂತೇಳಿ ಇವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಮತ್ತೆ ಒನ್ ಮ್ಯಾನ್ ಕಮಿಷನ್ ಅಪಾಯಿಂಟ್ ಮಾಡಿದ್ದೀವಿ. ಮತ್ತೆ ಯಾರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಮಾಡಿದ್ದೀವಿ, ಯಾರನ್ನ ಅರೆಸ್ಟ್ ಮಾಡಬೇಕು ಅಂತ ಮಾಡಿದ್ದೀವಿ. ಭದ್ರತಾ ವೈಫಲ್ಯ ಕಾರಣಕ್ಕೋಸ್ಕರ ಇವರೆಲ್ಲ ಸಸ್ಪೆಂಡ್ ಮಾಡ್ತಾ ಇದ್ರಿ. ಇನ್ನು ಉಳಿದಂತ ಅವ್ರನ್ನ ಆಹ್ವಾನ ಮಾಡಿದಿರಬಹುದು, ಬೇರೆ ಬೇರೆ ಕಾರ್ಯಕ್ರಮ ಇರಬಹುದು. ಓನ್ಲಿ ಆಫ್ಟರ್ after the inquiry report comes, only after inquiry report comes from the one man commission. ಇಂಟೆಲಿಜೆನ್ಸ್ ಫೇಲ್ ಆಗಿದೆ, ಆ ಅಧಿಕಾರಿ ಮೇಲೆ ಏನು ಕ್ರಮ ಆಗಲ್ವಾ ಅಂತ ನೀವೇ ಹೇಳ್ಬಿಟ್ರೆ ಹೆಂಗೆ? ಅಲ್ಲ, ನೀನೇ ಹೇಳ್ತಾ ಇದೆಯಲ್ಲ, ಕಮಿಷನ್ ಫೇಲ್ ಆಗಿದೆಯಾ? ಫೇಲ್ ಆಗಿದೆಯೇ? ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಬಟ್ ನಾಟ್ ಎಟ್ ಟೇಕನ್ ಡಿಸಿಷನ್. ಅದನ್ನು ಕೂಡ ಚರ್ಚೆ ಮಾಡಿದೀವಿ. ಇದನ್ನು ಹೊರತುಪಡಿಸಿ ಬೇರೆ ಯಾವ ವ್ಯಕ್ತಿಗಳ ಪಾಲುದಾರಿಕೆ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ಅಧಿಕಾರಿಗಳನ್ನ ಹೊರತುಪಡಿಸಿ ಬೇರೆ ಯಾವ ಪ್ರಭಾವಿ ವ್ಯಕ್ತಿಗಳ ಪಾಲುದಾರಿಕೆ ಎಲ್ಲನೂ ಇಲ್ಲಿ ಹೇಳ್ಬಿಟ್ರೆ ಅವರೆಲ್ಲ ಎಂಕ್ವೈರಿ ಮಾಡಿರೋದು ಯಾಕೆ? ಒನ್ ಮ್ಯಾನ್ ಕಮಿಷನ್ ಮಾಡಿರೋದು ಯಾಕೆ? ಅವ್ರು ಎಂಕ್ವೈರಿ ಮಾಡಿ ಹೇಳ್ತಾರೆ. ನಾವು ಈ ಮೇಲ್ನೋಟಕ್ಕೆ ಈ ಲ್ಯಾಪ್ಸಸ್ ಇವೆ ಅಂತೇಳಿ ಇವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಮತ್ತೆ ಒನ್ ಮ್ಯಾನ್ ಕಮಿಷನ್ ಅಪಾಯಿಂಟ್ ಮಾಡಿದ್ದೀವಿ. ಮತ್ತೆ ಯಾರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಮಾಡಿದ್ದೀವಿ, ಯಾರನ್ನ ಅರೆಸ್ಟ್ ಮಾಡಬೇಕು ಅಂತ ಮಾಡಿದ್ದೀವಿ. ಭದ್ರತಾ ವೈಫಲ್ಯ ಕಾರಣಕ್ಕೋಸ್ಕರ ಇವರೆಲ್ಲ ಸಸ್ಪೆಂಡ್ ಮಾಡ್ತಾ ಇದ್ರಿ. ಇನ್ನು ಉಳಿದಂತ ಅವ್ರನ್ನ ಆಹ್ವಾನ ಮಾಡಿದಿರಬಹುದು, ಬೇರೆ ಬೇರೆ ಕಾರ್ಯಕ್ರಮ ಇರಬಹುದು. ಓನ್ಲಿ ಆಫ್ಟರ್ ದಿ ಎಂಕ್ವೈರಿ ರಿಪೋರ್ಟ್ ಕಮ್ಸ್, ಓನ್ಲಿ ಆಫ್ಟರ್ ಎಂಕ್ವೈರಿ ರಿಪೋರ್ಟ್ ಕಮ್ಸ್ from the one man commission. ಇಂಟೆಲಿಜೆನ್ಸ್ ಫೇಲ್ ಆಗಿದೆ, ಆ ಅಧಿಕಾರಿ ಮೇಲೆ ಏನು ಕ್ರಮ ಆಗಲ್ವಾ ಅಂತ ನೀವೇ ಹೇಳ್ಬಿಟ್ರೆ ಹೆಂಗೆ? ಅಲ್ಲ, ನೀನೇ ಹೇಳ್ತಾ ಇದೆಯಲ್ಲ, ಕಮಿಷನ್ ಫೇಲ್ ಆಗಿದೆಯಾ? ಫೇಲ್ ಆಗಿದೆಯೇ? ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಗಾಯಾಳುಗಳ ಆರೋಗ್ಯ ಹೇಗಿದೆ ಸರ್?